ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ಹೋಗ್ಬಿಟ್ಟು ಗೂಗಲಲ್ಲಿ ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಕಾಲಿಸ್ಟ್ ಅಂತೆಲ್ಲ ಅಂದರೆ ಇಟ್ಸ್ ವಿಂಡೋಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಕಾಲಿಸ್ಟ್ ಅಂತಂದರೆ ಜಾನು ಅಂತ ಬಿಟ್ಟು ಹೆಸರು ಬಂದ್ಬಿಡುತ್ತೆ. ಓನ್ ಕಂಟೆಂಟ್ ಎಲ್ಲ ಮಾಡ್ದ ಅಂತೆಲ್ಲ ಅಂದರೆ ವೀಡಿಯೋಸ್ ವೈರಲ್ ಆಗುತ್ತೆ. ನಾನೇನಾದರೂ ಉದ್ದ ಇದೆ ಅಗಲ ಇದೆ ಅಂತೆಲ್ಲ ಅಂದರೆ ಸದಾಶಿವನಿಗೆ ಅದೇ ಜ್ಞಾನ ಅಂತಬಿಟ್ಟು ನೀವೇ ಅದೇ ಥಿಂಕ್ ಮಾಡ್ತೀರಾ. ನಾನು ಹೇಳಿರೋದು ಬೇರೆನೇ ಆಗಿರ್ಬೋದಲ್ವಾ. ಇವಾಗ್ಲೂ ಡಬಲ್ ಮೀನಿಂಗ್ ಜಾನು ಅಂತ ಬಿಟ್ಟು ಗೂಗಲಲ್ಲಿ ನೋಡ್ದ ಅಂದರೆ ನಾನು ಬಂದ್ಬಿಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಾನು ಆ ಹೆಸರಿನಿಂದ ನಾನು ಗುರ್ತಿಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಅದು ಈ ಜನ ಕೊಟ್ಟಿರೋಕ್ಕಂಥ ಒಂದು ಬಿರುದು ಅಂತಲೂ ನಾನು ಹೇಳ್ಬೋದು. ನಾನು ಇಂಥ ವೀಡಿಯೋಸ್ ಮಾಡ್ತಾ ಇದ್ದೆ ಅಂತೆಲ್ಲ ಅಂದರೆ ಅರ್ಧ ಬಟ್ಟೆ ಹಾಕ್ಕೊಳ್ಳೋದು ಅದೆಲ್ಲ ಮಾಡೋದು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತೆಲ್ಲ ಅಂದರೆ ಏನಾದರೂ ಡಬಲ್ ಮೀನಿಂಗ್ ಆಗಿ ಏನಾದರೂ ಹೇಳ್ದ ಅಂತೆಲ್ಲಂದ್ರು ರಾತ್ರಿ ಫೇಮ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಲೈಕ್ಸು ಮಿಲಿಯನ್ ಗಟ್ಟಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ವ್ಯೂಸು ಅಂತೆಲ್ಲ ಅಂದರೆ 4 ಮಿಲಿಯನ್ 10 ಮಿಲಿಯನು. ಕೆಲವೊಬ್ಬರು ಕಮೆಂಟ್ ಮಾಡೋರು, ಅದು ಮಾಡೋರು ಇದು ಮಾಡೋರು, ನೀನು ಅಂಥವಳು ಈ ಥರ ಅದು ಮಾಡೋರು. ಅದೂ ನನ್ನ ಜೀವನದಲ್ಲಿ ತುಂಬ ಹೊಡ್ತಾ ಬಿಡ್ತು. ಮನೇಲಿ ನಮ್ಮಮ್ಮ ಹೇಳಿದ್ರು ನೀನು ಎಲ್ಲೋ ಹೋಗ್ಬಿಟ್ಟು ಸತ್ತೋಗ್ಬಿಡು ಅಂತಲೇ ನಾನು ಹೇಳಿದೆ. ನನ್ನ ಮಗ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಸತ್ತೋಗಿದ್ದಾನೆ ಅಂತಲೇ ನಾನು 4 ಜನ ಮುಂದೆ ಹೇಳ್ಕೊಂಬಿಟ್ಟು ತಿರ್ಗಾಬಿಡ್ತೀನಿ. ಯಾವಾಗ ನನ್ನಲ್ಲಿ ಇರೋಕ್ಕಂಥ ಪ್ರತಿಭೆನೂ ಗುರುತಿಸ್ಬಿಟ್ಟು ಒಬ್ಬರು ಬಂದುಬಿಟ್ಟು ಮ್ಯಾಮ್ ವೆರಿ ನೈಸ್ ಮ್ಯಾಮ್, ನೀವು ತುಂಬ ಚೆನ್ನಾಗಿ ಮಾಡಿದಿರ ಅಂತಬಿಟ್ಟು ಕೈ ಅವ್ರು ಮುಟ್ಟಿದಾಗ ನನಗೇನೂ ಗೊತ್ತಿಲ್ಲ, ಒಂಥರ ಫೀಲೇ ಬೇರೆ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ದೆನ್ ಜನರ ಮುಂದೆ ನಾನು ಹೋಗ್ಬಿಟ್ಟು ಮಾತಾಡುವಾಗ ಎಲ್ಲರೂ ಬರೋರು ಮಾತಾಡ್ಸೋರು, ತುಂಬ ಚೆನ್ನಾಗಿ ಮಾಡಿದೆಯಮ್ಮ, ತುಂಬ ಚೆನ್ನಾಗಿ ಮಾಡಿದೆನೋ, ಎಲ್ಲೋ ಇರಲಾರ್ದಕ್ಕಂಥ ರೆಸ್ಪೆಕ್ಟ್ ನನಗೆ ಸ್ಟಾರ್ಟ್ ಆಗ್ಬಿಡ್ತು. ನಾನು ಪಪೆಟ್ನ ಹಿಡ್ಕೊಂಡ್ಬಿಟ್ಟು ಚಿಕ್ಕ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ 100 200 ಲೈಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 350 400 500 ಇವನ ಜೊತೆ ಹಿಡ್ಕೊಂಡ್ಬಿಟ್ಟು ಒಂದು ಡಬಲ್ ಮೀನಿಂಗ್ ಮಾಡಿದೆ. ಮಿಲಿಯನ್ಗಿಂತ ಮೇಲೆ ಓಡಿದೆ. ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಆ ವರ್ಲ್ಡ್ ರೆಕಾರ್ಡ್ ಮಾಡಿರೋಕ್ಕಂಥ ವೀಡಿಯೋ ನಾನು ಹಾಕಿದ್ದೀನಿ. ಇವಾಗ ನಾನು ಹಾಕ್ಬಿಟ್ಟು ಏನಿಲ್ಲ ಅಂತಿಲ್ಲ ಅಂದರೂ ಒಂದು 15 ದಿನ ಮೇಲಾಗಿದೆ. 800 ಲೈಕ್ಸ್ ಇದ್ದಾವೆ. 800 ನನ್ನ ನ್ಯೂಸ್ ಪೇಪರ್ಸಲ್ಲಿ ಬಂದಿರೋದು, ಬೇರೆದಲ್ಲೆಲ್ಲ ಶೋಸಲ್ಲಿ ಹಾಕಿರೋದು ದಾಟೇ ಇಲ್ಲ. 10,000 ದಾಟಿಲ್ಲ. 800 700 ಆ ಮೂಮೆಂಟಲ್ಲಿ ಇದ್ದಾವೆ. ಇವಾಗ ನನ್ನ ಟ್ಯಾಲೆಂಟ್ ಹಿಡ್ಕೊಂಡ್ಬಿಟ್ಟು ನಾನು ಮುಂದೆ ಬರಲ್ಲ, ಇಲ್ಲ ಏನು ಮಾಡಲಿ ನಾನು. ಎಲ್ಲರೂ ಕೇಳ್ತಾರೆ ಯು ಹ್ಯಾವ್ ಮಲ್ಟಿ ಟ್ಯಾಲೆಂಟ್, ಯು ಆರ್ ಮೆಹಂದಿ ಆರ್ಟಿಸ್ಟ್, ಯು ಡೂಯಿಂಗ್ ಮೇಕಪ್ ಮಾಡಲಿಂಗ್ ಎಲ್ಲನೂ ಮಾಡಿದ್ರು, ವೈ ಡಬಲ್ ಮೀನಿಂಗ್? ತುಂಬ ಒಳ್ಳೆಯ ಪ್ರಶ್ನೆ. ಸೊ ಯಾಕೆ ಅಂತಿಲ್ಲ ಅಂದರೆ ನಾನು ಲಾಸ್ಟ್ ಎಂಡ್ ಪೇಜಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲ ಅಂತಿಲ್ಲ ಅಂದರೆ ನಾನು ಹೈಲೈಟ್ಸಲ್ಲಿ ಹಾಕಿದ್ದೀನಿ ಅಂತಾನೆ ಅಲ್ಲಿ ನೋಡಿ. ನನಗೆ ಮಕ್ಕಳು ಅಂದರೆ ತುಂಬ ಜಾಸ್ತಿ ಇಷ್ಟ. ನಾನು ಅನಾಥಾಶ್ರಮ, ಗೌರ್ಮೆಂಟ್ ಸ್ಕೂಲ್ಸು ಅಲ್ಲಿ ಹೋಗ್ಬಿಟ್ಟು ಕ್ರಾಫ್ಟು, ಪೇಂಟಿಂಗು, ಡಿಸೈನ್ಸು ಎಲ್ಲನೂ ಹೇಳ್ಕೊಡ್ತಾ ಇದ್ದೆ. ಅದು ನಾನೇನಾದರೂ ಒಂದು ಮಾಡಲೇಬೇಕು ಅಂತ ಬಿಟ್ಟು ಯಾಕೆ ಅದನ್ನು ಮಾಡ್ತಾಯಿದ್ದೆ ಅಂತಿಲ್ಲ ಅಂದರೆ ನನಗೆ ಆ ಮಕ್ಕಳ ಹತ್ರ ಏನೋ ಮಿಂಗಲ್ ಆಗೋಕ್ಕೆ ತುಂಬ ಇಷ್ಟ. ದೆನ್ ಅಲ್ಲಿ ಆ ಮಕ್ಕಳ ಹತ್ರ ಏನಾದರೂ ಇದ್ದ ಅಂತಿಲ್ಲ ಅಂದರೆ ಖುಷಿನೇ ಬೇರೆ. ಅವರು ನಾನು ಕ್ರಾಫ್ಟು ಒಂದು ಪೇಪರ್ ಕಟ್ಟಿಂಗ್ ಏನಾದರೂ ಹೇಳ್ಕೊಟ್ಟ ಅಂತಿಲ್ಲ ಅಂದರೆ ಅದು ಅವರಲ್ಲಿರೋಕ್ಕಂಥ ಮುಖದಲ್ಲಿರೋಕ್ಕಂಥ ನಗು ನೋಡಬೇಕು, ಹೆಂಗಿರುತ್ತೆ ಅಂತಿಲ್ಲ ಅಂದರೆ ಹೇಳ್ಬಾರ್ದು ಅದನ್ನು. ಅದಾದಮೇಲೆ ನಾನು ಹೇಳೋವಾಗ ಕೆಲವೊಬ್ಬರು ಆಂಟಿ ಅಂತ ಬಿಟ್ಟು ಕರೆಯೋರು, ಕೆಲವೊಬ್ರು ಅಕ್ಕ ಅಂತ ಬಿಟ್ಟು ಕರೆಯೋರು. ಅವರು ಆಂಟಿ ಅಂತಬಿಟ್ಟು ಕರೆದ್ಬಿಟ್ಟು ನಗ್ತಿರ್ತಾನೆ. ನನಗೆ ಏನೋ ಒಂಥರ ಖುಷಿ. ಅಲ್ಲಿ ಓದ ಅಂತೇಳಿದ್ರೆ ಸಾಕು ನಂತರ ನೆಮ್ಮದಿ ಸಿಗ್ತಾಯಿತ್ತು. ಅದಾದಮೇಲೆ ನಾನು ಏನೇ ಮಾಡಿಬಿಟ್ಟಾದ್ರೂ ಪರವಾಗಿಲ್ಲ, ನಾನು ಮನೆಗೆ ಹೋಗ್ಬೇಕು. ಇವಾಗ್ಲೂ ಅನ್ನಿಸ್ತಾ ಇದೆ 10 ವರ್ಷ ಆಯಿತು. ಟ್ರೈ ಮಾಡಿದ್ರಾ ಮನೆಗೆ ಕಾಲ್ ಮಾಡಿ ಅಥವಾ ನಾನು ಬರ್ತೀನಿ ಅಂತ? ಮನೆಗೆ ಕಾಲ್ ಮಾಡ್ದ ಅಂತೇಳಿ ಅಂದರೆ ಅಪ್ಪ ಕೆಲವೊಂದು ಟೈಮಲ್ಲಿ ಮಾತಾಡ್ತಾರೆ, ಬರಬೇಡ ಅಂತಾರೆ. ಅಮ್ಮ ಮಾತಾಡ್ದ ಅಂದರೆ ಅದೇ ಬೈಯೋದು, ಅದೇ ಮಾಡ್ತಾರೆ. ಸೊ ಅದೆಲ್ಲ ಆದಮೇಲೆ ಮನೆಗೆ ಹೋಗಬೇಕು, ಏನಾದರೂ ಒಂದು ಮಾಡಲೇಬೇಕು ಅಲ್ವಾ ಅಂತ ಬಿಟ್ಟು ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಇಲ್ಲಿ ಯಾರ್ದೂ ಹೆಸರಿಡಲ್ಲ, ನಾನು ಯಾರಿಗೂ ಪಾಯಿಂಟ್ ಔಟ್ ಮಾಡಲ್ಲ, ನಾನು ಯಾರ ಬಗ್ಗೆನೂ ನಾನು ಇಲ್ಲಿ ಹೇಳ್ತಾ ಇಲ್ಲ. ದೆನ್ನು ಕೆಲವೊಂದು ಮಿಡ್ಲಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರೆಂಡ್ ಆಗಿತ್ತು, ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿದೆ. ಅರ್ಧಂಬರ್ಧ ಬಟ್ಟೆ ಹಾಕೊಂಡ ಅಂತೆಲ್ಲ ಅಂದರೆ ಎಲ್ಲರಿಗೂ ನಾವು ಹೋಗ್ತೀವಿ. ಅವ್ರ ಪರ್ಸ್ನಲ್ ಬಗ್ಗೆ ನಾನು ಯಾರ ಪರ್ಸ್ನಲ್ ಬಗ್ಗೆನೂ ನಾನು ಮಾತಾಡಲ್ಲ, ಓಕೆನಾ. ಅಲ್ಲಿ ಏನು ಸಿಚುವೇಶನ್ ಇತ್ತೋ ಏನೋ ನಾನು ಐ ಡೋಂಟ್ ನೋ. ಅರ್ಧಂಬರ್ಧ ಬಟ್ಟೆ ಹಾಕೊಂಬಿಟ್ಟು ಅಂದರೆ ಮಾಡಿದರೆ ಹಿಂಗೆಲ್ಲ ಪಾಪ್ಯುಲರ್ ಆಗ್ತೀವಿ. ನಮಗೆ ಮೇನ್ ಒಳ್ಳೆಯದಲ್ಲಿ ಸಿಗುತ್ತೆ, ಚಾನಲ್ಸ್ಗಳಲ್ಲಾಗಲಿ ಮತ್ತೊಂದು ಹೆಸರೆಲ್ಲ ನೇಮ್ಸ್ ಎಲ್ಲ ಸಿಗುತ್ತೆ ಅಂತ. ನಾನು ಇಂಥ ವೀಡಿಯೋಸ್ ಮಾಡ್ತಾಯಿದ್ದೆ ಅಂತೆಲ್ಲ ಅಂದರೆ ಅರ್ಧ ಬಟ್ಟೆ ಹಾಕ್ಕೊಳ್ಳೋದು ಅದೆಲ್ಲ ಮಾಡೋದು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ನನಗೆ ಆ ವಿಡಿಯೋದಲ್ಲಿ ಇವಾಗ 10 ಲೈಕ್ಸ್ ಬರೋರು ಒಂದು 200 ಲೈಕ್ಸ್ 300 ಲೈಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಐ ಆಮ್ ನಾಟ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಓಕೆ, ನಾನು ಇನ್ನೂ ಏನೋ ಒಂದು ಮಾಡಬೇಕಲ್ವ, ಏನಾದರೂ ಒಂದು ಮಾಡಬೇಕಲ್ವ ಅಂತಬಿಟ್ಟು ಹೇಳಿದಾಗ ಓನ್ ಕಂಟೆಂಟ್ ಎಲ್ಲ ಮಾಡ್ದ ಅಂತೆಲ್ಲಂದರೆ ವೀಡಿಯೋಸ್ ವೈರಲ್ ಆಗುತ್ತೆ. ಓನ್ ಕಂಟೆಂಟ್ ಏನು ಮಾಡಬೇಕು, ಕೆಲವೊಬ್ರು ನಿಂತ್ಕೊಂಡ್ಬಿಟ್ಟು ಡೈಲಾಗ್ ಹೇಳ್ತಾರೆ, ಕೆಲವೊಬ್ರು ಏನೇನೋ ಮಾಡ್ತಾರೆ. ಐ ಡೋಂಟ್ ನೋ ಏನು ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತೆಲ್ಲ ಅಂದರೆ ಏನಾದರೂ ಡಬಲ್ ಮೀನಿಂಗ್ ಆಗಿ ಏನಾದರೂ ಹೇಳ್ದ ಅಂತೆಲ್ಲಂದ್ರೂ ಹೋಗ್ಬಿಡ್ತಾರೆ, ಮುಂದೆ ಹೋಗ್ತಾರೆ ಅಂತಬಿಟ್ಟು ಹೇಳಿದಾಗ ಓಕೆ ಏನಾದರೂ ಹೇಳಬೇಕಲ್ವಾ ಅಂತಬಿಟ್ಟು ನಾನು ಕೆಲವೊಂದು ಒಗ್ಗಟ್ಟುಗಳನ್ನ ಹೇಳೋಕ್ಕೆ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದೇನೋ ಅಂತಾರಲ್ವ, ರಾತ್ರಿ ಫೇಮಸ್ ಆಗ್ತಾರೆ ಅಂತ. ನನಗೆ ಅದು ಸ್ಟಾರ್ಟ್ ಆಗಿಬಿಡ್ತು, ರಾತ್ರಿ ಫೇಮ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಲೈಕ್ಸು ಮಿಲಿಯನ್ ಗಟ್ಟಲೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ವ್ಯೂಸು ಅಂತೆಲ್ಲ ಅಂದರೆ 4 ಮಿಲಿಯನ್ 10 ಮಿಲಿಯನು ಖುಷಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಇನ್ನೊಂದೇನು ಅಂತೆಲ್ಲ ಅಂದರೆ ಕೆಲವೊಬ್ಬರು ಕಮೆಂಟ್ ಮಾಡೋರು, ಅದು ಮಾಡೋರು, ಇದು ಮಾಡೋರು, ನೀನು ಅಂಥವಳು ಈ ಥರ ಅದು ಮಾಡೋರು. ಮತ್ತು ಅವರೇ ಒಂದು ಲೈಕ್ ಮಾಡಿಬಿಟ್ಟು ಬೇರೆಯವ್ರಿಗೆ ಒಂದು 4 ಜನಕ್ಕೆ ಟ್ಯಾಗ್ ಮಾಡಿಬಿಟ್ಟು ಒಂದು 10 ಜನಕ್ಕೆ ಶೇರ್ ಮಾಡಿಬಿಟ್ಟು ಸೊ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಓಕೆ ಇದರಲ್ಲೇ ನನ್ನ ಜನ ಇಷ್ಟಪಡ್ತಾರೆ ಅಲ್ವಾ ಅಂತಬಿಟ್ಟು ನಾನು ಡಬಲ್ ಮೀನಿಂಗ್ ಹೇಳೋದನ್ನು ಸ್ಟಾರ್ಟ್ ಮಾಡಿದೆ. ನನ್ನ ಪ್ರಕಾರ ನಾನು ಹೇಳೋಕ್ಕಂಥದ್ದು ನಾನು ಎಲ್ಲದರಲ್ಲೂ ಮೆನ್ಷನ್ ಮಾಡಿರ್ತೀನಿ. ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು. ನಾನೇನಾದರೂ ಉದ್ದ ಇದೆ ಅಗಲ ಇದೆ ಅಂತೆಲ್ಲ ಅಂದರೆ ಸದಾಶಿವನಿಗೆ ಅದೇ ಜ್ಞಾನ ಅಂತಬಿಟ್ಟು ನೀವೇ ಅದೇ ಥಿಂಕ್ ಮಾಡ್ತೀರಾ, ನಾನು ಹೇಳಿರೋದು ಬೇರೆನೇ ಆಗಿರ್ಬೋದಲ್ವಾ. ಸೊ ನಾನು ಡಬಲ್ ಮೀನಿಂಗ್ ಎಲ್ಲನೂ ಯೋಚನೆ ಮಾಡಬಾರ್ದು ಅಂತಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಸೊ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ನಾನು ಲಾಸ್ಟಿಗೆ ಒಂದು ಲೈನ್ ಹೇಳ್ತಾ ಇದ್ದೆ ತಾನೆ, ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು ಅಂತಬಿಟ್ಟು ಹಿಂಗೆ ಮಾಡ್ಕೊಂಬಿಟ್ಟು ಹೇಳ್ತಾ ಇದ್ದೆ. ಅದು ನಂಗೆ ತುಂಬ ಜನ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮೇಡಮ್ ನೀವು ಏನು ಮಾಡ್ತಿರೋ ಏನಿಲ್ಲ ಗೊತ್ತಿಲ್ಲ, ಲಾಸ್ಟಲ್ಲಿ ಅದೇನೋ ಒಂದು ಹೇಳ್ತಿರಲ್ಲ ಡಬಲ್ ಮೀನಿಂಗ್ ಎಲ್ಲ ಯೋಚನೆ ಮಾಡಬಾರ್ದು, ಇದೊಂದು ಏನು ಹೇಳ್ತಿರ್ತಾನೆ ಅದು ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಅದಾದಮೇಲೆ ನಾನು ರೋಡಿಗೆಲ್ಲ ಹೋಗೋವಾಗ ಅಯ್ಯೋ ಜಾನು ಬಂದಿದ್ದಾಳೆ ನೋಡು, ಅವಳೇ ಕಣೋ ಡಬಲ್ ಮೀನಿಂಗ್ ಮಾತಾಡ್ತಾಳೆ ತಾನೆ, ಅವಳೇ ಡಬಲ್ ಮೀನಿಂಗ್ ಜಾನು ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅದು ಈ ಜನ ಕೊಟ್ಟಿರೋಕ್ಕಂಥ ಒಂದು ಬಿರುದು ಅಂತಲೂ ನಾನು ಹೇಳ್ಬೋದು. ಸೊ ಎಲ್ಲರೂ ಲೈಕ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಫೋಟೋಸು ಅದು ಮಾಡೋಕ್ಕೆ ಐ ಫೀಲ್ ಲೈಕ್ ದಟ್ ನಾನೇನೋ ಒಂದು ಅಚೀವ್ಮೆಂಟ್ ಮಾಡ್ತಾಯಿದ್ದೀನಿ ಅಂತ. ದೆನ್ ಅದೂ ನನ್ನ ಜೀವನದಲ್ಲಿ ತುಂಬ ಹೊಡ್ತಾ ಬಿಡ್ತು. ಮನೇಲಿ ನಮ್ಮಮ್ಮ ಹೇಳಿದ್ರು, ನೀನು ಎಲ್ಲೋ ಹೋಗ್ಬಿಟ್ಟು ಸತ್ತೋಗ್ಬಿಡು ಅಂತಲೇ ನಾನು ಹೇಳಿದೆ. ನನ್ನ ಮಗ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಸತ್ತೋಗಿದ್ದಾನೆ ಅಂತಲೇ ನಾನು 4 ಜನ ಮುಂದೆ ಹೇಳ್ಕೊಂಬಿಟ್ಟು ತಿರ್ಗಾಬಿಡ್ತೀನಿ. ಯಾಕೆ ನೀನು ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಪಬ್ಲಿಸಿಟಿ ಆಗ್ತಾಯಿದೆಯಾ, ಇದೆಲ್ಲ ನೀನು ಮಾಡೋದು ಚೆನ್ನಾಗಿ ಅನಿಸುತ್ತಾ, ಹಂಗೆ ಹಿಂಗೆ ಎಲ್ಲ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಮಾಡಲೇಬೇಕಲ್ವ ಅಂತಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಯಾವಾಗ ಡಬಲ್ ಮೀನಿಂಗ್ ಮಾತಾಡಿ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಮಾಡಿದೆ, ನನ್ನನ್ನು ಜನ ಎಂಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಲೈಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ನಾನು ಪಪೆಟ್ ಶೋಸ್ನ ಇಟ್ಕೊಂಡ್ಬಿಟ್ಟು ಮಾತಾಡುವಾಗ ಈ ಕೆಲವೊಂದು ಟೈಮಲ್ಲಿ ಡಬಲ್ ಮೀನಿಂಗ್ ಎಲ್ಲ ಮಾತಾಡಲ್ವಲ್ವ ನೀವು, ಹಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಓಕೆ, ಜನರು ಪ್ಲೀಸಿ ಅದೆಲ್ಲ ಇದೇ ಇರಲಿ. ಆ್ಯಕ್ಚುಲಿ ಆಲ್ವೇಸ್ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಸೊ ಫೋಟೋಸು ಅದೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ಫೀಲ್ ಲೈಕ್ ದಟ್ ನಾನು ಸೆಲೆಬ್ರಿಟಿ ಅಂತ. ಓಕೆನಾ, ಆಮೇಲೆ ಗೊತ್ತಾಯಿತು ನಿಜವಾದ ಸೆಲೆಬ್ರಿಟೀಸ್ಗಳು ಯಾಕೆ ಅಂತ. ನಾನು ಡಾಲ್ ಇಟ್ಕೊಂಡ್ಬಿಟ್ಟು ಕೆಲವೊಂದು ಪ್ರೋಗ್ರಾಮ್ಸ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟೇಜ್ ಮೇಲೆ ಮುಂಚೆಗೆ ಹೋಗೋವಾಗಲೇ ನನಗೆ ಹೇಳೋರು ಡಬಲ್ ಮೀನಿಂಗ್ ಎಲ್ಲ ಹೇಳಲ್ವಾ ಅಂತ. ಅಯ್ಯೋ ನನಗೆ ಗೊತ್ತು, ನಾನು ಕ್ಯಾಮ್ರಾ ಮುಂದೆ ಮಾತ್ರ ಡಬಲ್ ಮೀನಿಂಗ್ ಮಾತಾಡೋದು, ಕ್ಯಾಮ್ರಾನೇ ಬೇರೆ, ಇದು ರಿಯಲ್ ಲೈವ್ ಪರ್ಫಾರ್ಮೆನ್ಸ್. ಇದು ತುಂಬ ಜನ ಇರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ, ಬೇರೆಯವರೆಲ್ಲನೂ ಇರ್ತಾರೆ. ಕೆಲವೊಬ್ರು ಕಂಫರ್ಟೇಬಲ್ ಫೀಲ್ ಆಗುತ್ತೆ, ಕೆಲವೊಬ್ರಿಗೆ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ನನಗೆ ಅಷ್ಟು ನಾಲೆಜ್ ಇದೆ ಎಲ್ಲಿ ಯಾವ ಥರ ಮಾತಾಡಬೇಕು ಅಂತ. ಓಕೆನಾ, ದೆನ್ ಅಲ್ಲಿ ಎಲ್ಲನೂ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನನಗೆ ಲೈಕು ನಾನು ವೆಂಟ್ರಲೋಕಿಸಮ್ ಮಾಡಲಾರ್ದಕ್ಕಿಂತ ಮುಂಚೆಗೆ ತುಂಬ ಜನ ಫೋಟೋಸ್ ತೊಗೊಂಡಿದ್ದಾರೆ, ತುಂಬ ಜನ ಸೆಲ್ಫೀಸ್ ತೊಗೊಂಡಿದ್ದಾರೆ, ತುಂಬ ಜನ ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ನನಗೆ ಅವಾಗ ಏನೂ ಅನಿಸ್ಲಿಲ್ಲ. ಓಕೆನಾ, ಯಾವಾಗ ನನ್ನಲ್ಲಿ ಇರುವಂಥ ಪ್ರತಿಭೆನೂ ಗುರುತಿಸ್ಬಿಟ್ಟು ಒಬ್ಬರು ಬಂದುಬಿಟ್ಟು ಮ್ಯಾಮ್ ವೆರಿ ನೈಸ್ ಮ್ಯಾಮ್, ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಬಿಟ್ಟು ಕೈ ಅವ್ರು ಮುಟ್ಟಿದಾಗ ನನಗೇನೂ ಗೊತ್ತಿಲ್ಲ, ಒಂಥರ ಫೀಲೇ ಬೇರೆ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ದೆನ್ ಜನರ ಮುಂದೆ ನಾನು ಹೋಗ್ಬಿಟ್ಟು ಮಾತಾಡುವಾಗ ಎಲ್ಲರೂ ಬರೋರು, ಮಾತಾಡ್ಸೋರು, ತುಂಬ ಚೆನ್ನಾಗಿ ಮಾಡಿದೆಯಮ್ಮ, ತುಂಬ ಚೆನ್ನಾಗಿ ಮಾಡಿದೆನೋ, ಎಲ್ಲೋ ಇರಲಾರ್ದಕ್ಕಂಥ ರೆಸ್ಪೆಕ್ಟ್ ನನಗೆ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂತಿಲ್ಲ ಅಂದರೆ ಗೊಂಬೆ ಹೇಳುತ್ತೈತೆ ಜಾನು ಜೀವನ. ನಿಜವಾಗ್ಲೂ ನನ್ನ ಜೀವನನೇ ಹೇಳ್ತಾ ಇದೆ ಇವಾಗ ಕುತ್ಕೊಂಡ್ಬಿಟ್ಟು. ನಾನು ಎಲ್ಲ ಕಡೆಯಲ್ಲೂ ನಾನು ಕೆಲವೊಂದು ನಾಟಕ ಮಾಡಬೇಕು ಅಂತಿಲ್ಲ ಅಂದರೆ ಅರ್ಧ ನನ್ನ ಜೀವನ ಸ್ಟೈಲ್ ಮಾಡ್ತೀನಿ, ಅದಾದಮೇಲೆ ಪಪ್ಪೆಟ್ ನಡ್ಕೊತೀನಿ. ನನ್ನ ಜೀವನನೇ ಗೊಂಬೆ ಹೇಳುತ್ತೈತೆ ಅಂತಬಿಟ್ಟು. ಸೊ ಯಾರನ್ನೂ ಇದನ್ನು ಮರೆಯೋಕ್ಕಾಗಲಾರ್ದು, ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ನಮ್ಮ ಸರ್ ಪುನೀತ್ ಸರ್ದೇ ಇದೆ.
ಥ್ಯಾಂಕ್ಫುಲ್. ನನಗೆ ಎಷ್ಟು ಖುಷಿ ಆಗ್ತಾ ಇದ್ದೀನಿ ಅಂತ ಹೇಳಿದಂದ್ರೂ ನೋಡಿ ನನ್ನ ಮಾತೇ ಬರ್ತಲ್ಲ, ಅಷ್ಟು ಖುಷಿ. ಸೊ ಎಲ್ಲರೂ ಬಂದ್ಬಿಟ್ಟು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಥಿಂಕ್ ಮಾಡಿದೆ, ಓಕೆ ಡಬಲ್ ಮೀನಿಂಗ್ ಎಲ್ಲ ನಾನು ಸ್ಟಾಪ್ ಮಾಡಬೇಕು, ನಾನು ಮಾಡಬಾರ್ದು ಅಂತ. ಲೈಕ್ ಸುಮಾರು ದಿನ ಆಯಿತು ನಾನು ವೀಡಿಯೋಸೇ ಮಾಡೋದು ಬಿಟ್ಬಿಟ್ಟೆ. ಸುಮಾರು ದಿನ ಆಯಿತು ನನ್ನ ಪ್ರಾಕ್ಟೀಸ್ ಏನು ನಂದೇನು ಅಂತ ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಾನು ಪಪೆಟ್ನ ಹಿಡ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಕಾಮಿಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ 100, 200 ಲೈಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 350, 400, 500 ಇವನ ಜೊತೆ ಹಿಡ್ಕೊಂಡ್ಬಿಟ್ಟು ಒಂದೇ ಒಂದು ಡಬಲ್ ಮೀನಿಂಗ್ ಮಾಡಿದೆ. ಮಿಲಿಯನ್ಗಿಂತ ಮೇಲೆ ಓಡಿದೆ, ಮಿಲಿಯನ್ಗಿಂತ ಮೇಲೆ. ಇವಾಗ ನೀವೇ ಹೇಳಿ ನಾನು ಯಾವುದನ್ನು ಮಾಡಲಿ? ಇವಾಗ ನನಗೂ ಆಸೆ ಇರುತ್ತೆ, ನನ್ನನ್ನು ಎಲ್ಲರೂ ಗುರುತಿಸ್ಬೇಕು, ಎಲ್ಲರೂ ಇದು ಮಾಡಬೇಕು ಅಂತ. ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ಆ ವರ್ಲ್ಡ್ ರೆಕಾರ್ಡ್ ಮಾಡಿರೋಕ್ಕಂಥ ವೀಡಿಯೋ ನಾನು ಹಾಕಿದ್ದೀನಿ. ಇವಾಗ ನಾನು ಹಾಕ್ಬಿಟ್ಟು ಏನಿಲ್ಲ ಅಂತಿಲ್ಲ ಅಂದರೂ ಒಂದು 15 ದಿನ ಮೇಲಾಗಿದೆ, 800 ಲೈಕ್ಸ್ ಇದ್ದಾವೆ. 800 ನನ್ನ ನ್ಯೂಸ್ ಪೇಪರ್ಸಲ್ಲಿ ಬಂದಿರೋದು, ಬೇರೆ ಬೇರೆದಲ್ಲೆಲ್ಲ ಶೋಸಲ್ಲಿ ಹಾಕಿರೋದು ದಾಟೇ ಇಲ್ಲ, 10,000 ದಾಟಿಲ್ಲ. 800, 700 ಆ ಮೂಮೆಂಟಲ್ಲಿ ಇದ್ದಾವೆ. ಇವಾಗ ನಾನು ನನ್ನ ಟ್ಯಾಲೆಂಟ್ ಹಿಡ್ಕೊಂಡ್ಬಿಟ್ಟು ನಾನು ಮುಂದೆ ಬರಲ್ಲ, ಇಲ್ಲ ಏನು ಮಾಡಲಿ? ನಾನು ಬಡವಳು, ಓಕೆನಾ? ನಾನು ಒಂದೊತ್ತು ಭಿಕ್ಷೆ ಬೇಡ್ಬಿಟ್ಟು ಏನೇನೋ ಮಾಡಿಬಿಟ್ಟು ಈ ಮಟ್ಟಕ್ಕೆ ನಾನು ಬಂದೋಳು. 10 ವರ್ಷ ಯಾರ್ದು ಸಪೋರ್ಟ್ ಇಲ್ಲಾರ್ದೆ ಒಂದು ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಪರಿವರ್ತನೆ ಆಗಿ, ಸೊ ಒಂದು ಗಂಡು ಯಾವ್ಯಾವೆಲ್ಲ ಕಷ್ಟ ಅನುಭವಿಸ್ತಾನೆ ಅದೆಲ್ಲ ಕಷ್ಟ ಅನುಭವಿಸಿ, ಒಂದು ಹೆಣ್ಣು ಯಾವ್ಯಾವೆಲ್ಲ ಕಷ್ಟ ಅನುಭವಿಸ್ತಾರೆ ಅದೆಲ್ಲನೂ ಅನುಭವಿಸ್ಬಿಟ್ಟು ಈ ಮಟ್ಟಿಗೆ ಬಂದ್ಬಿಟ್ಟು ನಾನು ನಿಂತ್ಕೊಂಡಿದ್ದೀನಿ. ಆದರೂ ನೀವು ನನ್ನನ್ನು ಸಪೋರ್ಟ್ ಮಾಡಿಲ್ಲ ಅಂತೆಲ್ಲ ಅಂದರೆ ನಾನು ಏನು ಅಂತ ವೇಟ್ ಮಾಡಿ ನಾನು ಎಲ್ಲಿ ಹೋಗಲಿ ಅಂತ. ಇವಾಗ್ಲೂ ನಾನು ನೋಡಿ, ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ಐ ಆಮ್ ವೆರಿ ವೆರಿ ಹ್ಯಾಪಿ. ನನಗೆ ಇವಾಗ್ಲೂ ಕೆಲಸ ಇಲ್ಲ, ಐ ಡೋಂಟ್ ಹ್ಯಾವ್ ವರ್ಕ್. ಯಾರೂ ನನ್ನನ್ನು ಕರೆಯಲ್ಲ. ಓಕೆ, ನಾನು ಡಬಲ್ ಮೀನಿಂಗ್ ಮಾತಾಡ್ತೀನಿ ಅಂತನೋ ಯಾರೂ ಕರೆಯಲ್ವೇನೋ. ದೆನ್ ಕೆಲವೊಬ್ರು ಹೇಳ್ತಾರೆ, ಮೇಡಮ್ ಎಲ್ಲರೂ ನಗಬೇಕಲ್ವಾ, ಕೆಲವೊಂದು ಡಬಲ್ ಮೀನಿಂಗ್ಸ್ ಎಲ್ಲ ನೀವು ಆ್ಯಡ್ ಮಾಡಿ ಅಂತ. ಓಕೆನಾ? ನನ್ನ ಈ ಜನ ನಾನು ಏನು ಮಾಡಿದ್ರು ಮಾತಾಡ್ತಾರಲ್ಲಪ್ಪ, ನಾನು ಇವಾಗ ಏನು ಮಾಡಲಿ ಅನ್ನೋದೇ ನನಗೆ ಕೆಲವೊಂದು ಟೈಮಲ್ಲೆಲ್ಲನೂ ತುಂಬ ಅಂತಿಲ್ಲ ಅಂದರೆ ತುಂಬ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ, ತುಂಬ ಕನ್ಫ್ಯೂಷನ್ ಆಗ್ತೀನಿ. ದೆನ್ ಇನ್ನೊಂದು ಏನು ಅಂತಿಲ್ಲ ಅಂದರೆ, ಇವಾಗ ನಾನು ತಿಳ್ಕೊಂಡಿರ್ಬೋದು, ಮತ್ತು ಫ್ಯೂಚರಲ್ಲಿ ನಾನು ಚೇಂಜು ಆಗ್ಬೋದು. ಇವಾಗಿನ ಮಟ್ಟಿಗೆ ನಾನು ತಿಳ್ಕೊಂಡಿರೋದು, ಐ ಡೋಂಟ್ ನೀಡ್ ಫಾಲೋವರ್ಸ್, ಐ ಡೋಂಟ್ ನೀಡ್ ಲೈಕ್ಸ್, ವ್ಯೂಸು, ಅದೆಲ್ಲ ನನಗೆ ಯಾವುದು ಬೇಡ. ನನಗೆ ಖುಷಿ ಏನು ಅಂತಿಲ್ಲ ಅಂದರೆ, ನಾನು ಒಂದು ವೇದಿಕೆ ಮೇಲೆ ನಿಂತ್ಕೊಂಡ್ಬಿಟ್ಟು ನನ್ನ ಕಲೆ ಪ್ರದರ್ಶನ ಮಾಡ್ತೀನಲ್ವ, ಅಲ್ಲಿ ನನ್ನ ದುಡ್ಡು ಕೊಡ್ತಾರೋ ಬಿಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಇಡೀ ನನ್ನ ಲೈಫ್ ಎಲ್ಲನೂ ನಾನು ಹತ್ಕೊಂಡ್ಬಿಟ್ಟೆ ನಾನು ಕಳೆದ್ಬಿಟ್ಟಿದ್ದೀನಿ. ಇವಾಗ ನನ್ನ ಒಂದು ಕಲೆಯಿಂದ ನಾನು ಜನರಿಗೆ ನಗಿಸ್ತಾ ಇರ್ತೀನಲ್ವಾ, ಸೊ ಆ ಮೂಮೆಂಟೇ ನನಗೆ ಇವಾಗ್ಲೂ. ನಾನು ಲಾಸ್ಟ್ ಟೈಮಲ್ಲಿ ನನ್ನ ಏರಿಯಾದಲ್ಲಿ ಒಂದು ಫಂಕ್ಷನ್ ಮಾಡಿದೆ. ಇವಾಗ್ಲೂ ನಾನು ನೆನೆಸ್ಕೊಂಡು ನಾನು ನಗ್ತಾ ಇರ್ತೀನಿ. ಸೊ ಏನು ಸಂದರ್ಶನ ಅಂತ ಹೇಳಿದೆ ಅಂದರೆ, ಒಂದು ಚಿಕ್ಕದಾಗಿ ಹೇಳ್ತೀನಿ. ನಾನು ಕೇಳ್ತಾನೆ, ಚೋಟು ನಾನು ಕೇಳ್ತಾನೆ, ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು, ಗಣಪತಿ ಒಪ್ಪ ಮೊರ್ಯ, ಎಲ್ಲರೂ ಗಣೇಶನ್ ಕಲೆಕ್ಷನ್ ಕೊಟ್ಟಿದ್ದಾರಾ ಅಂತಬಿಟ್ಟು ಕೇಳ್ತಾನೆ. ಎಲ್ಲರೂ ಕೊಟ್ಟಿದ್ದಾರೆ, ನೀನು ಕೊಟ್ಟಿದ್ದ ಅಂತಬಿಟ್ಟು ನಾನು ಕೇಳ್ತಾನೆ. ನಾನು ಕೊಟ್ಟಿಲ್ಲ ಕೊಡ್ತೀನಿ. ಯಾವಾಗ ಕೊಡ್ತೀಯ? ಯಾರು ಇವಳ ಸ್ಟೇಜ್ ಮೇಲೆ ಕರೆಸಿದವರು ಗಣೇಶ ಕಲೆಕ್ಷನ್ ಕೊಟ್ಟಿಲ್ಲ, ಬಂದು ಇವಳ ಕೆಳಗಡೆ ಇಳಿಸಿ ಅಂತಬಿಟ್ಟು ಹೇಳ್ತಾನೆ. ಸೊ ಅದಾದಮೇಲೆ ಇಲ್ಲ ನಾನು ಕೊಡ್ತೀನಿ. ಎಷ್ಟು ಕೊಡ್ತೀಯಾ? 100 ರೂಪೀಸ್. ಅಲ್ಲಿ ಮೇಲ್ಗಡೆಲಿಂದ ತುಂಬ ಹುಡುಗರು ನಿಂತ್ಕೊಂಡ್ರು, ನಕ್ಕೊಂಬಿಟ್ಟು ಹೇಳ್ತಾರೆ, ಇಲ್ಲ 5,000 ಅದು. ನೀವು ಹೇಳ್ತಾನೆ, 5,000 ಕೊಡ್ಬೇಕು, ನೀನು ಗಣೇಶ ಕೊಡ್ತಿದ್ದೀವಿ. ಅದು ಏನೂ ಗೊತ್ತಿಲ್ಲ ನನಗೆ. ಕೆಲವೊಂದು ಮೂಮೆಂಟ್ಸ್ ನನ್ನ ಲೈಫಲ್ಲಿ ಇವನ ಜೊತೆಲಿ ನಾನು ಹೊರಗಡೆ ಎಲ್ಲ ಶೂಸ್ಗೆ ಹೋಗ್ತಿರ್ತಾನೆ, ಎಷ್ಟು ನನ್ನನ್ನು ನೆನೆಸ್ಕೊಂಬಿಟ್ಟು ನಗ್ತಾ ಇರ್ತೀನಿ ಅಂತೆಲ್ಲ, ನಾನು ಅಷ್ಟು ನೆನೆಸ್ಕೊಂತ ನಗ್ತಾ ಇರ್ತೀನಿ. ನಾನು ಕಾಲೇಜ್ ಸ್ಟೂಡೆಂಟು, ಫಸ್ಟ್ ಇಯರ್ BA ಓದ್ತಾ ಇರೋದು. ಸೊ ಅಲ್ಲೆಲ್ಲ ಗೊಂಬೆ ಹಿಡ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದೀಯಾ, ತುಂಬ ಚೆನ್ನಾಗಿ ಮಾಡ್ತೀಯಾ. ನಮ್ಮ ಸರ್ ಎಲ್ಲನೂ ಕೇಳ್ತಾರೆ, ಏನು ಮಾಡ್ತಾ ಇದ್ದಾನೆ ನಿಮ್ಮ ಡಾಲು ಅಂತ. ಅದು ನನ್ನ ಫ್ರೆಂಡ್ಸ್ ಎಲ್ಲ ಕೆಲವೊಬ್ರು ಹೇಳ್ತಾನೆ, ಅವ್ನು ನನ್ನ ಲವರ್ ಕಡೆ, ನನ್ನ ಲವರ್ನ ಯಾವಾಗೇ ಕರ್ಕೊಂಬರ್ತೀಯ ನೀನು ಅಂತ. ಅಷ್ಟು ಒಂದು ರಿಯಲಿಸ್ಟಿಕ್ಕಾಗಿ ಫೀಲ್ ಕೊಟ್ಬಿಟ್ಟಿದ್ದಾನೆ. ಸೊ ನನಗೂ ಇವನ ಜೊತೆ ಮಾಡುವಾಗ ಎಲ್ಲನೂ ತುಂಬ ಖುಷಿ ಅನಿಸುತ್ತೆ. ಇವಾಗ ನಾನು ಇತ್ತೀಚೆಗೆ ರೀಲ್ಸ್ ಮಾಡೋದನ್ನು ಸ್ಟಾಪ್ ಮಾಡ್ತೀನಿ. ಇನ್ನು ಮುಂದೆ ಏನಾದರೂ ಡಬಲ್ ಮೀನಿಂಗ್ಸ್ ಆದರೂ ಮಾಡಲಿ, ಸಿಂಗಲ್ ಮೀನಿಂಗ್ಸ್ ಆಲ್ಮೋಸ್ಟ್ ಆಲ್ ಜಾಸ್ತಿ ಮೈಂಡಲ್ಲಿ ಪ್ರಿಪೇರ್ ಆಗಿದ್ದೀನಿ, ಸಿಂಗಲ್ ಮೀನಿಂಗ್ಸೇ ಮಾಡಬೇಕು ಅಂತ. ಇವನ ಜೊತೆನೇ ನನ್ನ ಮುಂದಿನ ಜರ್ನಿ ಸ್ಟಾರ್ಟ್ ಆಗುತ್ತೆ. ನನಗೆ ಒಳ್ಳೆ ವೇದಿಕೆ ನನಗೆ ಯಾವಾಗ ಸಿಗುತ್ತೆ ಅಂತ ಬಿಟ್ಟು ಹೇಳ್ದಂದರೆ, ಜನ ನನ್ನನ್ನು ಒಂದು ಗೊಂಬೆ ಆಡಿಸುವ ಕಲಾವಿದೆ ಅಂತ ಬಿಟ್ಟು ಇನ್ನೂ ನನಗೆ ಗುರುತು ಸಿಕ್ಕಿಸಿಲ್ಲ.
ಓಕೆನಾ, ಅದನ್ನು ನಾನು ಗುರ್ತಿಸ್ಬೇಕು. ಓಕೆನಾ, ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ, ಹೋಗ್ಬಿಟ್ಟು ಗೂಗಲಲ್ಲಿ ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಕಾಲಿಸ್ಟ್ ಅಂತೆಲ್ಲ ಅಂದರೆ ಇಟ್ಸ್ ವಿಂಡೋಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಕಾಲಿಸ್ಟ್ ಅಂತಂದರೆ ಜಾನು ಅಂತ ಬಿಟ್ಟು ಹೆಸರು ಬಂದ್ಬಿಡುತ್ತೆ. ನನಗೆ ಎಲ್ಲಿ ತುಂಬ ಬೇಜಾರಾಯಿತು ಅಂತೆಲ್ಲ ಅಂದರೆ, ನಾನು ಡಬಲ್ ಮೀನಿಂಗ್ ಮಾತಾಡುವಾಗ, ಡಬಲ್ ಮೀನಿಂಗ್ ಮಾಡುವಾಗ ತುಂಬ ಚಾನಲ್ಸ್ಗಳು ಬರ್ತಾರೆ, ಇಂಟರ್ವ್ಯೂ ತೊಗೊತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದೇನೆ. ನಾನು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾದಮೇಲೆ ನಾನು ಫಸ್ಟು ಸಂದರ್ಶನ ಕೊಡ್ತಾ ಇರೋದು ನಿಮ್ಮ ಚಾನಲಲ್ಲಿ ಬಿಟ್ಟು ಬೇರೆ ಯಾವ ಚಾನಲಲ್ಲೂ ಯಾವಾಗಲೂ ರೆಡಿ ಆಗಿರ್ತೀವಿ. ಥ್ಯಾಂಕ್ ಯು. ನಾನು ಯಾವ ಚಾನಲಲ್ಲೂ ನಾನು ಕೊಟ್ಟಿಲ್ಲ. ಸೊ ನನಗೆ ನಮ್ಮ 3 ಸೆಟ್ ಪೇಪರಲ್ಲಿ ಮಾತ್ರ ನಂದು ಹಾಕಿದ್ದಾರೆ, ಶಿ ಈಸ್ ವರ್ಲ್ಡ್ ರೆಕಾರ್ಡೆಡ್ ಅಂತ ಬಿಟ್ಟು. ಗೂಗಲಲ್ಲಿ ಐ ಡೋಂಟ್ ನೋ ಹಿಂದಿ, ನನಗೆ ಹಿಂದಿ ಓದೋಕ್ಕೆ ಬರಲ್ಲ ಅಷ್ಟೊಂದು, ಬಟ್ ನಾನು ಸ್ವಲ್ಪ ಓದ್ತೀನಿ. ಹಿಂದಿಯಲ್ಲಿ ಹಾಕಿದ್ದಾರೆ, ಬೆಂಗಾಲಿದಲ್ಲಿ ಹಾಕಿದ್ದಾರೆ, ಇಂಗ್ಲೀಷಲ್ಲಿ ಹಾಕಿದ್ದಾರೆ. ಅದು ಎಷ್ಟು ಮಿಲಿಯನ್ ಇದೆ ಫಾಲೋವರ್ಸ್ ಅಂತೆಲ್ಲ ಅಂದರೆ 11 ಮಿಲಿಯನ್ಸ್ ಏನೋ ಫಾಲೋವರ್ಸ್ ಇದ್ದಾರೆ. ಅಂಥದ್ರಲ್ಲೂ ನನಗೆ ಹಾಕಿದ್ದಾರೆ. ನಮ್ಮ ಕನ್ನಡದವರು ನನಗೆ ಯಾರು ಅಂತೆಲ್ಲ ಅಂದರೆ ಒಬ್ಬರು ಬಂದುಬಿಟ್ಟು ಓಕೆ ಪರವಾಗಿಲ್ಲ, ನಾನು ಇನ್ನೂ ಚಿಕ್ಕ ಸಾಧನೆ ಮಾಡಿದ್ದೀನಿ, ಅದನ್ನು ಯಾಕ್ರಿ, ನಾನು ಇನ್ನೂ ಚಿಕ್ಕ ಸಾಧನೆ ಮಾಡಿದ್ದೀನಿ. ಇನ್ನೂ ದೊಡ್ಡ ಸಾಧನೆ ಮಾಡಿದ್ಮೇಲೆ ಲೈಕ್ ನನ್ನ ಒಂದು ಏನು ನನ್ನನ್ನು ನೋಡಿಲ್ಲ ಅಂದರೂ ಪರವಾಗಿಲ್ಲ, ನಾನು ಮಾಡೋಕ್ಕಂತ ಏನು ನನ್ನ ಟ್ಯಾಲೆಂಟ್ ಇದೆ ತಾನೆ, ನನ್ನ ಗೊಂಬೆ ಇದೆ ತಾನೆ, ನನ್ನ ಚೋಟು ಇದೆ ಅಂತಾನೆ, ನನ್ನ ಚೋಟನ್ನು ನೋಡಿ ಸಾಕು, ನನ್ನ ಚೋಟನ್ನು ನೋಡ್ಬಿಟ್ಟು ನಗ್ತಾ ಇರಿ ಅಂತಲೇ ನಾನು ಕೇಳ್ಕೊಳ್ಳೋದು.